ಮುಖಾಂತರ ಸಾಹಿತ್ಯ ಮತ್ತು ರಾಜಕಾರಣದ ನಡುವೆ ಒಂದು ಅಗತ್ಯವಾಗಿದ್ದಂಥ ಸಂವಾದ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ವಿಷಯವನ್ನು ಆಯ್ಕೆ ಮಾಡಿದವರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯದ ನಂಬರ್ 1 ಕನ್ನಡ ದಿನಪತ್ರಿಕೆ ಆಗಿರುವಂತಹ ವಿಜಯವಾಣಿ ಒಂದು ವಿಶೇಷ ಪುರವಣಿ ಕೊಡಗು ಅವಧಿಯನ್ನು ಹೊರತಾಗ್ತಾ ಇದೆ. ಈ ಒಂದು ವಿಶೇಷ ಪುರವಣಿಯನ್ನ ಬಿಡುಗಡೆಗೊಳಿಸಬೇಕು, ಅನಾವರಣಗೊಳಿಸಬೇಕಾಗಿ ಗೌರವಾನ್ವಿತ ಸಮ್ಮೇಳನದ ಸಭಾಧ್ಯಕ್ಷರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಟ್ಟೆ. ಕ್ಷೇತ್ರದಲ್ಲಿ ಇದ್ದುಕೊಂಡು ಕೂಡ ರಾಜಕಾರಣವನ್ನ ಈ ದೇಶದ ಆಡಳಿತ ವ್ಯವಸ್ಥೆಯನ್ನ ಯಾವ ರೀತಿ ಮಾರ್ಗದರ್ಶನ ಮಾಡಬಹುದು ಅನ್ನೋದಕ್ಕೆ ಇಷ್ಟೊಂದು ಉದಾಹರಣೆಗಳನ್ನ ನಾನು ಕೊಟ್ಟು ಮಾತಾಡ್ತಾ ಇದ್ದೇನೆ. ಈ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡೋದ್ರ ಮುಖಾಂತರ ರಾಜಕಾರಣ ಅಂತಕ್ಕಂಥದ್ದು ಒಂದು ಅಸ್ಪೃಶ್ಯವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿರ್ತಕ್ಕಂಥವ್ರು ಸಾಹಿತ್ಯಕ್ಕೆ ಹುಟ್ಟಿ ಸೇರಬಾರ್ದು ಅಥವಾ ಅವರಿಗೆ ಕಠಿಣಾಗ್ತಕ್ಕಂಥ ಭಾವನೆ ಏನಿದೆ. ಎಲ್ಲಿವರೆಗೆ ಒಬ್ಬ ರಾಜಕಾರಣಿ ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರೋದಿಲ್ಲವೋ, ಸಾಂಸ್ಕೃತಿಕ ಲೋಕಕ್ಕೆ ಅವನ ಬದ್ಧತೆ ಇರೋದಿಲ್ಲವೋ, ಹಾಗಾಗಿ ಈ ಗೋಷ್ಠಿಯನ್ನು ಏರ್ಪಡಿಸುವ ಮುಖಾಂತರ ಸಾಹಿತ್ಯ ಮತ್ತು ರಾಜಕಾರಣದ ನಡುವೆ ಒಂದು ಅಗತ್ಯವಾಗಿದ್ದಂಥ ಸಂವಾದ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ವಿಷಯವನ್ನು ಆಯ್ಕೆ ಮಾಡಿದವರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯದ ನಂಬರ್ 1 ಕನ್ನಡ ದಿನಪತ್ರಿಕೆ ಆಗಿರುವಂತಹ ವಿಜಯವಾಣಿ ಒಂದು ವಿಶೇಷ ಪುರವಣಿ ಕೊಡಗು ಅವಧಿಯನ್ನು ಹೊರತಾಗ್ತಾ ಇದೆ. ಈ ಒಂದು ವಿಶೇಷ ಪುರವಣಿಯನ್ನ ಬಿಡುಗಡೆಗೊಳಿಸಬೇಕು, ಅನಾವರಣಗೊಳಿಸಬೇಕಾಗಿ ಗೌರವಾನ್ವಿತ ಸಮ್ಮೇಳನದ ಸಭಾಧ್ಯಕ್ಷರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಟ್ಟೆ. ಕ್ಷೇತ್ರದಲ್ಲಿ ಇದ್ದುಕೊಂಡು ಕೂಡ ರಾಜಕಾರಣವನ್ನ ಈ ದೇಶದ ಆಡಳಿತ ವ್ಯವಸ್ಥೆಯನ್ನ ಯಾವ ರೀತಿ ಮಾರ್ಗದರ್ಶನ ಮಾಡಬಹುದು ಅನ್ನೋದಕ್ಕೆ ಇಷ್ಟೊಂದು ಉದಾಹರಣೆಗಳನ್ನ ನಾನು ಕೊಟ್ಟು ಮಾತಾಡ್ತಾ ಇದ್ದೇನೆ. ಈ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡೋದ್ರ ಮುಖಾಂತರ ರಾಜಕಾರಣ ಅಂತಕ್ಕಂಥದ್ದು ಒಂದು ಅಸ್ಪೃಶ್ಯವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿರ್ತಕ್ಕಂಥವ್ರು ಸಾಹಿತ್ಯಕ್ಕೆ ಹುಟ್ಟಿ ಸೇರಬಾರ್ದು ಅಥವಾ ಅವರಿಗೆ ಕಠಿಣಾಗ್ತಕ್ಕಂಥ ಭಾವನೆ ಏನಿದೆ. ಎಲ್ಲಿವರೆಗೆ ಒಬ್ಬ ರಾಜಕಾರಣಿ ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರೋದಿಲ್ಲವೋ, ಸಾಂಸ್ಕೃತಿಕ ಲೋಕಕ್ಕೆ ಅವನ ಬದ್ಧತೆ ಇರೋದಿಲ್ಲವೋ, ಹಾಗಾಗಿ ಈ ಗೋಷ್ಠಿಯನ್ನು ಏರ್ಪಡಿಸುವ ಮುಖಾಂತರ ಸಾಹಿತ್ಯ ಮತ್ತು ರಾಜಕಾರಣದ ನಡುವೆ ಒಂದು ಅಗತ್ಯವಾಗಿದ್ದಂಥ ಸಂವಾದ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ವಿಷಯವನ್ನು ಆಯ್ಕೆ ಮಾಡಿದವರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯದ ನಂಬರ್ 1 ಕನ್ನಡ ದಿನಪತ್ರಿಕೆ ಆಗಿರುವಂತಹ ವಿಜಯವಾಣಿ ಒಂದು ವಿಶೇಷ ಪುರವಣಿ ಕೊಡಗು ಅವಧಿಯನ್ನು ಹೊರತಾಗ್ತಾ ಇದೆ. ಈ ಒಂದು ವಿಶೇಷ ಪುರವಣಿಯನ್ನ ಬಿಡುಗಡೆಗೊಳಿಸಬೇಕು, ಅನಾವರಣಗೊಳಿಸಬೇಕಾಗಿ ಗೌರವಾನ್ವಿತ ಸಮ್ಮೇಳನದ ಸಭಾಧ್ಯಕ್ಷರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಟ್ಟೆ. ಕ್ಷೇತ್ರದಲ್ಲಿ ಇದ್ದುಕೊಂಡು ಕೂಡ ರಾಜಕಾರಣವನ್ನ ಈ ದೇಶದ ಆಡಳಿತ ವ್ಯವಸ್ಥೆಯನ್ನ ಯಾವ ರೀತಿ ಮಾರ್ಗದರ್ಶನ ಮಾಡಬಹುದು ಅನ್ನೋದಕ್ಕೆ ಇಷ್ಟೊಂದು ಉದಾಹರಣೆಗಳನ್ನ ನಾನು ಕೊಟ್ಟು ಮಾತಾಡ್ತಾ ಇದ್ದೇನೆ. ಈ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡೋದ್ರ ಮುಖಾಂತರ ರಾಜಕಾರಣ ಅಂತಕ್ಕಂಥದ್ದು ಒಂದು ಅಸ್ಪೃಶ್ಯವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿರ್ತಕ್ಕಂಥವ್ರು ಸಾಹಿತ್ಯಕ್ಕೆ ಹುಟ್ಟಿ ಸೇರಬಾರ್ದು ಅಥವಾ ಅವರಿಗೆ ಕಠಿಣಾಗ್ತಕ್ಕಂಥ ಭಾವನೆ ಏನಿದೆ. ಎಲ್ಲಿವರೆಗೆ ಒಬ್ಬ ರಾಜಕಾರಣಿ ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರೋದಿಲ್ಲವೋ, ಸಾಂಸ್ಕೃತಿಕ ಲೋಕಕ್ಕೆ ಅವನ ಬದ್ಧತೆ ಇರೋದಿಲ್ಲವೋ, ಹಾಗಾಗಿ ಈ ಗೋಷ್ಠಿಯನ್ನು ಏರ್ಪಡಿಸುವ ಮುಖಾಂತರ ಸಾಹಿತ್ಯ ಮತ್ತು ರಾಜಕಾರಣದ ನಡುವೆ ಒಂದು ಅಗತ್ಯವಾಗಿದ್ದಂಥ ಸಂವಾದ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ವಿಷಯವನ್ನು ಆಯ್ಕೆ ಮಾಡಿದವರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯದ ನಂಬರ್ 1 ಕನ್ನಡ ದಿನಪತ್ರಿಕೆ ಆಗಿರುವಂತಹ ವಿಜಯವಾಣಿ ಒಂದು ವಿಶೇಷ ಪುರವಣಿ ಕೊಡಗು ಅವಧಿಯನ್ನು ಹೊರತಾಗ್ತಾ ಇದೆ. ಈ ಒಂದು ವಿಶೇಷ ಪುರವಣಿಯನ್ನ ಬಿಡುಗಡೆಗೊಳಿಸಬೇಕು, ಅನಾವರಣಗೊಳಿಸಬೇಕಾಗಿ ಗೌರವಾನ್ವಿತ ಸಮ್ಮೇಳನದ ಸಭಾಧ್ಯಕ್ಷರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಟ್ಟೆ. ಕ್ಷೇತ್ರದಲ್ಲಿ ಇದ್ದುಕೊಂಡು ಕೂಡ ರಾಜಕಾರಣವನ್ನ ಈ ದೇಶದ ಆಡಳಿತ ವ್ಯವಸ್ಥೆಯನ್ನ ಯಾವ ರೀತಿ ಮಾರ್ಗದರ್ಶನ ಮಾಡಬಹುದು ಅನ್ನೋದಕ್ಕೆ ಇಷ್ಟೊಂದು ಉದಾಹರಣೆಗಳನ್ನ ನಾನು ಕೊಟ್ಟು ಮಾತಾಡ್ತಾ ಇದ್ದೇನೆ. ಈ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡೋದ್ರ ಮುಖಾಂತರ ರಾಜಕಾರಣ ಅಂತಕ್ಕಂಥದ್ದು ಒಂದು ಅಸ್ಪೃಶ್ಯವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿರ್ತಕ್ಕಂಥವ್ರು ಸಾಹಿತ್ಯಕ್ಕೆ ಹುಟ್ಟಿ ಸೇರಬಾರ್ದು ಅಥವಾ ಅವರಿಗೆ ಕಠಿಣಾಗ್ತಕ್ಕಂಥ ಭಾವನೆ ಏನಿದೆ. ಎಲ್ಲಿವರೆಗೆ ಒಬ್ಬ ರಾಜಕಾರಣಿ ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರೋದಿಲ್ಲವೋ, ಸಾಂಸ್ಕೃತಿಕ ಲೋಕಕ್ಕೆ ಅವನ ಬದ್ಧತೆ ಇರೋದಿಲ್ಲವೋ, ಹಾಗಾಗಿ ಈ ಗೋಷ್ಠಿಯನ್ನು ಏರ್ಪಡಿಸುವ ಮುಖಾಂತರ ಸಾಹಿತ್ಯ ಮತ್ತು ರಾಜಕಾರಣದ ನಡುವೆ ಒಂದು ಅಗತ್ಯವಾಗಿದ್ದಂಥ ಸಂವಾದ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ವಿಷಯವನ್ನು ಆಯ್ಕೆ ಮಾಡಿದವರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯದ ನಂಬರ್ 1 ಕನ್ನಡ ದಿನಪತ್ರಿಕೆ ಆಗಿರುವಂತಹ ವಿಜಯವಾಣಿ ಒಂದು ವಿಶೇಷ ಪುರವಣಿ ಕೊಡಗು ಅವಧಿಯನ್ನು ಹೊರತಾಗ್ತಾ ಇದೆ. ಈ ಒಂದು ವಿಶೇಷ ಪುರವಣಿಯನ್ನ ಬಿಡುಗಡೆಗೊಳಿಸಬೇಕು, ಅನಾವರಣಗೊಳಿಸಬೇಕಾಗಿ ಗೌರವಾನ್ವಿತ ಸಮ್ಮೇಳನದ ಸಭಾಧ್ಯಕ್ಷರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಟ್ಟೆ. ಕ್ಷೇತ್ರದಲ್ಲಿ ಇದ್ದುಕೊಂಡು ಕೂಡ ರಾಜಕಾರಣವನ್ನ ಈ ದೇಶದ ಆಡಳಿತ ವ್ಯವಸ್ಥೆಯನ್ನ ಯಾವ ರೀತಿ ಮಾರ್ಗದರ್ಶನ ಮಾಡಬಹುದು ಅನ್ನೋದಕ್ಕೆ ಇಷ್ಟೊಂದು ಉದಾಹರಣೆಗಳನ್ನ ನಾನು ಕೊಟ್ಟು ಮಾತಾಡ್ತಾ ಇದ್ದೇನೆ. ಈ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡೋದ್ರ ಮುಖಾಂತರ ರಾಜಕಾರಣ
ಕ್ಷೇತ್ರ, ಅಲ್ಲಿರ್ತಕ್ಕಂಥವ್ರು ಸಾಹಿತ್ಯಕ್ಕೆ ಒಟ್ಟಿ ಸೇರಬಾರ್ದು ಅಥವಾ ಅವರಿಗೆ ಇವರು ಅಧಿವೇಶ ಅಂತಕ್ಕಂಥ ಭಾವನೆ ಏನಿದೆ. ಎಲ್ಲಿವರೆಗೆ ಒಬ್ಬ ರಾಜಕಾರಣಿ ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರೋದಿಲ್ಲವೋ, ಸಾಂಸ್ಕೃತಿಕ ಲೋಕಕ್ಕೆ ಅವರ ಬದ್ಧತೆ ಇರೋದಿಲ್ಲವೋ, ಹಾಗಾಗಿ ಈ ಗೋಷ್ಠಿಯನ್ನು ಏರ್ಪಡಿಸುವ ಮುಖಾಂತರ ಸಾಹಿತ್ಯ ಮತ್ತು ರಾಜಕಾರಣದ ನಡುವೆ ಒಂದು ಅಗತ್ಯವಾಗಿದ್ದಂಥ ಸಂವಾದ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ವಿಷಯವನ್ನು ಆಯ್ಕೆ ಮಾಡಿದವರಿಗೆ ವಂದಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಪರವಾಗಿ ಕರ್ನಾಟಕ ರಾಜ್ಯದ ನಂಬರ್ 1 ಕನ್ನಡ ದಿನಪತ್ರಿಕೆ ಆಗಿರುವಂತಹ ವಿಜಯವಾಣಿ ಒಂದು ವಿಶೇಷ ಪುರವಣಿ ಕೊಡಗು ಅವಧಿಯನ್ನು ಹೊಂದುತ್ತಾ ಇದೆ. ಈ ಒಂದು ವಿಶೇಷ ಪುರವಣಿಯನ್ನ ಬಿಡುಗಡೆಗೊಳಿಸಬೇಕು, ಅನಾವರಣಗೊಳಿಸಬೇಕಾಗಿ ಗೌರವಾನ್ವಿತ ಸಮ್ಮೇಳನದ ಸಭಾಧ್ಯಕ್ಷರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಟ್ಟೆ. ಕ್ಷೇತ್ರದಲ್ಲಿ ಇದ್ದುಕೊಂಡು ಕೂಡ ರಾಜಕಾರಣವನ್ನ ಈ ದೇಶದ ಆಡಳಿತ ವ್ಯವಸ್ಥೆಯನ್ನ ಯಾವ ರೀತಿ ಮಾರ್ಗದರ್ಶನ ಮಾಡಬಹುದು ಅನ್ನೋದಕ್ಕೆ ಇಷ್ಟೊಂದು ಉದಾಹರಣೆಗಳನ್ನ ನಾನು ಕೊಟ್ಟು ಮಾತಾಡ್ತಾ ಇದ್ದೇನೆ. ಈ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡೋದ್ರ ಮುಖಾಂತರ ರಾಜಕಾರಣ ಅಂತಕ್ಕಂಥದ್ದು ಒಂದು ಅಸ್ಪೃಶ್ಯವಾಗಿರ್ತಕ್ಕಂಥ ಕ್ಷೇತ್ರ, ಅಲ್ಲಿರ್ತಕ್ಕಂಥವ್ರು ಸಾಹಿತ್ಯಕ್ಕೆ ಒಟ್ಟಿ ಸೇರಬಾರ್ದು ಅಥವಾ ಅವರಿಗೆ ಇವರು ಅಧಿವೇಶ ಅಂತಕ್ಕಂಥ ಭಾವನೆ ಏನಿದೆ. ಎಲ್ಲಿವರೆಗೆ ಒಬ್ಬ ರಾಜಕಾರಣಿ ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರೋದಿಲ್ಲವೋ, ಸಾಂಸ್ಕೃತಿಕ ಲೋಕಕ್ಕೆ ಅವರ ಬದ್ಧತೆ ಇರೋದಿಲ್ಲವೋ, ಹಾಗಾಗಿ ಈ ಗೋಷ್ಠಿಯನ್ನು ಏರ್ಪಡಿಸುವ ಮುಖಾಂತರ ಸಾಹಿತ್ಯ ಮತ್ತು ರಾಜಕಾರಣದ ನಡುವೆ ಒಂದು ಅಗತ್ಯವಾಗಿದ್ದಂಥ ಸಂವಾದ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ವಿಷಯವನ್ನು ಆಯ್ಕೆ ಮಾಡಿದವರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಪರವಾಗಿ ಕರ್ನಾಟಕ ರಾಜ್ಯದ ನಂಬರ್ 1 ಕನ್ನಡ ದಿನಪತ್ರಿಕೆ ಆಗಿರುವಂತಹ ವಿಜಯವಾಣಿ ಒಂದು ವಿಶೇಷ ಪುರವಣಿ ಕೊಡಗು ಅವಧಿಯನ್ನು ಹೊಂದುತ್ತಾ ಇದೆ. ಈ ಒಂದು ವಿಶೇಷ ಪುರವಣಿಯನ್ನ ಬಿಡುಗಡೆಗೊಳಿಸಬೇಕು, ಅನಾವರಣಗೊಳಿಸಬೇಕಾಗಿ ಗೌರವಾನ್ವಿತ ಸಮ್ಮೇಳನದ ಸಭಾಧ್ಯಕ್ಷರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಟ್ಟೆ. ಕ್ಷೇತ್ರದಲ್ಲಿ ಇದ್ದುಕೊಂಡು ಕೂಡ ರಾಜಕಾರಣವನ್ನ ಈ ದೇಶದ ಆಡಳಿತ ವ್ಯವಸ್ಥೆಯನ್ನ ಯಾವ ರೀತಿ ಮಾರ್ಗದರ್ಶನ ಮಾಡಬಹುದು ಅನ್ನೋದಕ್ಕೆ ಇಷ್ಟೊಂದು ಉದಾಹರಣೆಗಳನ್ನ ನಾನು ಕೊಟ್ಟು ಮಾತಾಡ್ತಾ ಇದ್ದೇನೆ. ಈ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡೋದ್ರ ಮುಖಾಂತರ ರಾಜಕಾರಣ ಅಂತಕ್ಕಂಥದ್ದು ಒಂದು ಅಸ್ಪೃಶ್ಯವಾಗಿರ್ತಕ್ಕಂಥ ಕ್ಷೇತ್ರ, ಅಲ್ಲಿರ್ತಕ್ಕಂಥವ್ರು ಸಾಹಿತ್ಯಕ್ಕೆ ಒಟ್ಟಿ ಸೇರಬಾರ್ದು ಅಥವಾ ಅವರಿಗೆ ಇವರು ಅಧಿವೇಶ ಅಂತಕ್ಕಂಥ ಭಾವನೆ ಏನಿದೆ. ಎಲ್ಲಿವರೆಗೆ ಒಬ್ಬ ರಾಜಕಾರಣಿ ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರೋದಿಲ್ಲವೋ, ಸಾಂಸ್ಕೃತಿಕ ಲೋಕಕ್ಕೆ ಅವರ ಬದ್ಧತೆ ಇರೋದಿಲ್ಲವೋ, ಹಾಗಾಗಿ ಈ ಗೋಷ್ಠಿಯನ್ನು ಏರ್ಪಡಿಸುವ ಮುಖಾಂತರ ಸಾಹಿತ್ಯ ಮತ್ತು ರಾಜಕಾರಣದ ನಡುವೆ ಒಂದು ಅಗತ್ಯವಾಗಿದ್ದಂಥ ಸಂವಾದ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ವಿಷಯವನ್ನು ಆಯ್ಕೆ ಮಾಡಿದವರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಪರವಾಗಿ ಕರ್ನಾಟಕ ರಾಜ್ಯದ ನಂಬರ್ 1 ಕನ್ನಡ ದಿನಪತ್ರಿಕೆ ಆಗಿರುವಂತಹ ವಿಜಯವಾಣಿ ಒಂದು ವಿಶೇಷ ಪುರವಣಿ ಕೊಡಗು ಅವಧಿಯನ್ನು ಹೊಂದುತ್ತಾ ಇದೆ. ಈ ಒಂದು ವಿಶೇಷ ಪುರವಣಿಯನ್ನ ಬಿಡುಗಡೆಗೊಳಿಸಬೇಕು, ಅನಾವರಣಗೊಳಿಸಬೇಕಾಗಿ ಗೌರವಾನ್ವಿತ ಸಮ್ಮೇಳನದ ಸಭಾಧ್ಯಕ್ಷರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಟ್ಟೆ. ಕ್ಷೇತ್ರದಲ್ಲಿ ಇದ್ದುಕೊಂಡು ಕೂಡ ರಾಜಕಾರಣವನ್ನ ಈ ದೇಶದ ಆಡಳಿತ ವ್ಯವಸ್ಥೆಯನ್ನ ಯಾವ ರೀತಿ ಮಾರ್ಗದರ್ಶನ ಮಾಡಬಹುದು ಅನ್ನೋದಕ್ಕೆ ಇಷ್ಟೊಂದು ಉದಾಹರಣೆಗಳನ್ನ ನಾನು ಕೊಟ್ಟು ಮಾತಾಡ್ತಾ ಇದ್ದೇನೆ. ಈ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡೋದ್ರ ಮುಖಾಂತರ ರಾಜಕಾರಣ ಅಂತಕ್ಕಂಥದ್ದು ಒಂದು ಅಸ್ಪೃಶ್ಯವಾಗಿರ್ತಕ್ಕಂಥ ಕ್ಷೇತ್ರ, ಅಲ್ಲಿರ್ತಕ್ಕಂಥವ್ರು ಸಾಹಿತ್ಯಕ್ಕೆ ಒಟ್ಟಿ ಸೇರಬಾರ್ದು ಅಥವಾ ಅವರಿಗೆ ಇವರು ಅಧಿವೇಶ ಅಂತಕ್ಕಂಥ ಭಾವನೆ